ನಮಸ್ಕಾರ ಸ್ನೇಹಿತರೆ, ಜಿಕೆ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ ವೈಸ್ ಪ್ರಮುಖ MCQ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಕೊಡಲಾಗುತ್ತದೆ. ಅದರಲ್ಲಿ ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದ್ರೆ ಶಾತವಾಹನರು. ಶಾತವಾಹನರು ಚಾಪ್ಟರ್ ಸಂಬಂಧಿಸಿದಂಥ ಸುಮಾರು 100 ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ರೀ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ನಮಗೆ ಅವಶ್ಯಕ. ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಕತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಲೇಟ್ ಮಾಡೋಣ ಬೇಡ್ರಿ, ಶಾತವಾಹನರ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1. ಶಾತವಾಹನರ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖ ಕಂಡುಬರುವುದು ಎಲ್ಲಿ? ಆಪ್ಷನ್ ಎ ಮತ್ಸ್ಯ ಪುರಾಣ, ಆಪ್ಷನ್ ಬಿ ಐತರೇಯ ಬ್ರಾಹ್ಮಣ, ಆಪ್ಷನ್ ಸಿ ವಾಯುಪುರಾಣ, ಆಪ್ಷನ್ ಡಿ ವಿಷ್ಣು ಪುರಾಣ. ಈ ಕ್ವಶನಿಗೆ ಆನ್ಸರ್ ಯಾರಿಗೆ ಗೊತ್ತೈತಲ್ಲ ಅವರು ಫಾಸ್ಟಾಗಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. ಶಾತವಾಹನರ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖ ಕಂಡು ಬಂದಿದ್ದು ಎಲ್ಲಿ? ಫಾಸ್ಟಾಗಿ ಆನ್ಸರ್ ಮಾಡಿ. ಈ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡ್ರಿ. ಐತರೇಯ ಬ್ರಾಹ್ಮಣದಲ್ಲಿ ಮೊದಲ ಬಾರಿಗೆ ಶಾತವಾಹನರ ಬಗ್ಗೆ ಉಲ್ಲೇಖವನ್ನು ಕಂಡು ಬರ್ತೈತಿ. ಆಪ್ಷನ್ ಬಿ ಐತರೇಯ ಬ್ರಾಹ್ಮಣ. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಶಾತವಾಹನರ ಬಗ್ಗೆ ಮೊದಲ ಉಲ್ಲೇಖ ಐತರೇಯ ಬ್ರಾಹ್ಮಣದಲ್ಲಿ ಕಂಡು ಬರ್ತದ. ಇದರಲ್ಲಿ ಏನೈತಲ್ಲ ಇವರನ್ನು ಆಂಧ್ರರು ಅಂತೇಳಿ ಕರೆಯಲಾಗೈತಿ. ಪುರಾಣಗಳಲ್ಲಿ ಆಂಧ್ರರು ಸುಮಾರು 300 ವರ್ಷಗಳ ಕಾಲ ಆಳಿದ್ದಾರೆ ಅಂತೇಳಿ ಉಲ್ಲೇಖಿಸಲಾಗಿತ್ತು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕೆಳಗಿನವರಲ್ಲಿ ಶಾತವಾಹನರ ವಂಶದ ಸ್ಥಾಪಕ ಯಾರು? ಆಪ್ಷನ್ ಎ ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ ಬಿ ಶಿವಮುಖ, ಆಪ್ಷನ್ ಸಿ ಶಾತಕರ್ಣಿ, ಆಪ್ಷನ್ ಡಿ ಯಜ್ಞಶ್ರೀ ಶಾತಕರ್ಣಿ. ಶಾತವಾಹನರ ಸ್ಥಾಪಕ ಯಾರು? ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡ್ರಿ, ಶಿವಮುಖ. ಶಿವಮುಖನು ಶಾತವಾಹನರ ವಂಶದ ಸ್ಥಾಪಕನಾಗಿದ್ದು ಕ್ರಿಸ್ತಪೂರ್ವ 230ರಲ್ಲಿ ಸುಮಾರಿನಲ್ಲಿ ಶ್ರೀಕಾಕುಲಂ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಆರಂಭಿಸ್ತಾನೆ ನೋಡ್ರಿ. ಇದರ ಉಲ್ಲೇಖ ಏನೈತಪ್ಪಲ್ಲ, ನಾಣೆಘಾಟ್ ಶಾಸನದಲ್ಲಿ ಶಿವಮುಖನನ್ನು ಮೊದಲ ಅರಸನೆಂದು ಉಲ್ಲೇಖಿಸಲಾಗಿದೆ. ಇವೆಲ್ಲ ಶಾಸನಗಳು ನೆನಪಿಟ್ಕೋರಿ. ನಾಣೆಘಾಟ್ ಶಾಸನದಲ್ಲಿ ಏನೈತಲ್ಲ ಶಿವಮುಖನನ್ನು ಮೊದಲ ಅರಸನಂತ ಉಲ್ಲೇಖವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಕೆಳಗಿನ ಯಾವ ಪುರಾಣದಲ್ಲಿ ಆಂಧ್ರ ಶಾತವಾಹನ ರಾಜ್ಯರ ಅತಿ ಉದ್ದವಾದ ಪಟ್ಟಿ ದೊರೆಯುತ್ತದೆ? ಆಪ್ಷನ್ ಎ ವಾಯುಪುರಾಣ, ಆಪ್ಷನ್ ಬಿ ವಿಷ್ಣು ಪುರಾಣ, ಆಪ್ಷನ್ ಸಿ ಮತ್ಸ್ಯ ಪುರಾಣ, ಆಪ್ಷನ್ ಡಿ ಭಗವತ್ ಪುರಾಣ. ಕ್ವಶನ್ ಏನು ಕೇಳಿದಾರಂತ ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ರಿ. ಯಾವ ಪುರಾಣದಲ್ಲಿ ಆಂಧ್ರ ಶಾತವಾಹನ ರಾಜರ ಅತಿ ಉದ್ದವಾದ ಪಟ್ಟಿ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ, ಮತ್ಸ್ಯ ಪುರಾಣದಲ್ಲಿ ಅತಿ ಉದ್ದವಾದ ಪಟ್ಟಿ ದೊರೆಯುತ್ತದೆ ಅಂತಲೇ ಹೇಳ್ಬೋದು. ಮತ್ಸ್ಯ ಪುರಾಣವು ಆಂಧ್ರ ಶಾತವಾಹನ ರಾಜರ ಅತಿ ಉದ್ದವಾದ ಪಟ್ಟಿಯನ್ನು ನೀಡುತ್ತದೆ. ಇದರ ಪ್ರಕಾರ 30 ಆಂಧ್ರ ರಾಜರು 460 ವರ್ಷಗಳ ಕಾಲ ಆಳಿದರು ಎಂದು ಹೇಳಲಾಗೈತೆ ನೋಡ್ರಿ. ಆದ್ರೆ ವಿವಿಧ ಹಸ್ತಪ್ರತಿಗಳಲ್ಲಿ ಈ ಅಂಕಿಅಂಶಗಳು ಭಾಳ ಭಿನ್ನವಾಗಿದಾವೆ. ಅಂದ್ರೆ ಈ ಡಾಟಾ ಏನೈತಲ್ಲ ಎಲ್ಲರೂ ಒಂದೇ ಥರ ಕೊಟ್ಟಿಲ್ಲ, ಬೇರೆ ಬೇರೆ ಥರ ಡಾಟಾಗಳು ಅದಾವ ಅಂತ ಹೇಳ್ಕರೆ ಈ ಕ್ವಶನಿಂದ ನಮಗೆ ತಿಳಿದು ಬರ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಶಾತವಾಹನರು ಆರಂಭದಲ್ಲಿ ಯಾವ ರಾಜವಂಶದ ಸಾಮಂತರಾಗಿದ್ದರು? ಆಪ್ಷನ್ ಎ ನಂದರು, ಆಪ್ಷನ್ ಬಿ ಮೌರ್ಯರು, ಆಪ್ಷನ್ ಸಿ ಗುಪ್ತರು, ಆಪ್ಷನ್ ಡಿ ಕುಶಾಣರು. ಈ ಕ್ವಶನಿಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಶಾತವಾಹನರು ಏನದಾರಲ್ರಿ ಆರಂಭದಲ್ಲಿ ಮೌರ್ಯರ ಸಾಮಂತರಾಗಿ ಇರ್ತಾರೆ. ಶಾತವಾಹನರು ಆರಂಭದಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಮೌರ್ಯ ಸಾಮ್ರಾಜ್ಯ ಏನೈತಲ್ಲ ಅವನತಿಯ ನಂತರ ಇವರು ಸ್ವತಂತ್ರ ಆದರು ನೋಡ್ರಿ. ದಕ್ಷಿಣದಲ್ಲಿ ಮೌರ್ಯರ ನಂತರ ಪ್ರಬಲವಾದ ರಾಜವಂಶ ಯಾವುದಪ್ಪ ಅಂದ್ರೆ ಅದು ಶಾತವಾಹನರೇ ಆಗಿರ್ತಾರೆ. ನೆಕ್ಸ್ಟ್ ಇವತ್ತಿನ ಕೊನೆಯ ಪ್ರಶ್ನೆ ಇದು. ತ್ರಿಸಮುದ್ರ ತೋಯ ಪಿತಾವಹನ. ಅಂದ್ರೂ ಓಕೆ ನಡಿತೈತಿ, ತ್ರೈ ಮಾಡಿದ್ರು ನಡಿತೈತಿ. ಸಮುದ್ರ ತೋಯ ಪಿತಾವಹನ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಗಳ ಉಳ್ಳವ ಅಂತ ಹೇಳ್ಕರೆ ಅರ್ಥ ಅದು ಎಂಬ ಬಿರುದನ್ನು ಯಾವ ಶಾತವಾಹನರ ದೊರೆ ಧರಿಸಿದ್ದ? ಈ ಕ್ವಶನ್ ನೋಡ್ರಿ KPSC, FDA, SSC, CGSL ಎಲ್ಲ ಕಡೆ ರಿಪೀಟ್ ಆದಂಥ ಕ್ವಶನ್ ಇದು. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತಾ ಈ ಕ್ವಶನ್ ನೆನಪಿಟ್ಕೋರಿ. ಸಮುದ್ರ ತೋಯ ಪಿತಾವಹನ ಅಂತ ಹೇಳ್ಕರೆ ಎಂಬ ಬಿರುದನ್ನು ಧರಿಸಿದಂಥ ಶಾತವಾಹನರ ದೊರೆ ಯಾರೆಂಬುದು ಕ್ವಶನ್ ಆಗೈತಿ.
ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಶಾತಕರ್ಣಿ, ಆಪ್ಷನ್ ಸಿ ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ ಡಿ ಯಜ್ಞಶ್ರೀ ಶಾತಕರ್ಣಿ. ಈ ಬಿರುದ ಯಾರು ಹೊಂದಿದ್ರು? ಫಾಸ್ಟಾಗಿ ಕಮೆಂಟ್ ಮಾಡಿ ತಿಳಿಸಿರಿ ನೋಡೋಣ. ತ್ರೈ ಸಮುದ್ರ ತೋಯ ಪಿತಾವಹನ ಎಂಬ ಬಿರುದು ಯಾರು ಧರಿಸಿದ್ರಪ್ಪ ಅಂದ್ರೆ ಆಪ್ಷನ್ ಸಿ ಗೌತಮಿಪುತ್ರ ಶಾತಕರ್ಣಿ ಧರಿಸಿದ್ದ ನೋಡ್ರಿ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದು ಅವನು ತನ್ನ ಸಾಮ್ರಾಜ್ಯವನ್ನು ಪಶ್ಚಿಮ ಮತ್ತು ಪೂರ್ವ ಸಮುದ್ರಗಳವರೆಗೂ ವಿಸ್ತರಿಸಿದ್ದ ನೋಡ್ರಿ. ಹಾಗಾಗಿ ಅವನ ಕುದುರೆಗಳೇನದವಲ್ಲ 3 ಸಮುದ್ರಗಳ ನೀರನ್ನು ಕುಡಿದಿದ್ದು ಎಂಬ ಅರ್ಥದಲ್ಲಿ ತ್ರಿಸಮುದ್ರ ತೋಯ ಪಿತಾವಹನ ಎಂಬ ಬಿರುದನ್ನು ಧರಿಸಿದ್ದ ನೋಡ್ರಿ. ಯಾರು? ಗೌತಮಿಪುತ್ರ ಶಾತಕರ್ಣಿ. ಬರೇ ಶಾತವಾಹನರು ಚಾಪ್ಟರ್ ಮೇಲೇ ಒಂದು 100 ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೇಕಂತ ಮಾಡೇನ್ರಿ. ಇದೇ ಥರ ನಿಮ್ಮ ಬೆಂಬಲ ಸಿಕ್ಕರ 100 ಕ್ವಶನ್ ಏನು ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪ್ರತಿಯೊಂದು ಟಾಪಿಕ್ ಮೇಲೂ ಒಂದೊಂದು 100 ಕ್ವಶನ್ಗಳನ್ನು ಸಾಲ್ವ್ ಮಾಡಿಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಕತ್ತಿರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತು ಈ ವಿಡಿಯೋ ನಿಮಗೆ ಚಲೋ ಅನಿಸಿತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಮತ್ತು ಸಿಗೋನು ಶಾತವಾಹನರ ಚಾಪ್ಟರ್ ಮೇಲೇ ನೆಕ್ಸ್ಟ್ ಪಾರ್ಟ್ ಏನೈತಲ್ಲ ಅಲ್ಲಿ ಸುಮಾರು 50 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀನಿ ರೀ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.